ಹಾಯ್ ಗಾಯ್ಸ್, ಗುಡ್ ಮಾರ್ನಿಂಗ್ ಎಲ್ರು ಗೈಸ್. ಹಾಯ್ ಗೈಸ್, ಇವಾಗ ಟೈಮ್ ಆಲ್ರೆಡಿ 9 ಗಂಟೆ ಆಯಿತು ಗೈಸ್. ಈಗ ಆಲ್ರೆಡಿ ಟೈಮ್ ಬಂದು 9 ಗಂಟೆ 20:57 ತೋರಿಸ್ತಾ ಇದೆ. ಇನ್ನು 3 ನಿಮಿಷ ಆಯಿತು 9 ಗಂಟೆಗೆ. ಇವಾಗ ಪಿಕಪ್ ಹೋಗ್ತಾ ಇದ್ದೀನಿ. ಕಸ್ಟಮರ್ 8:45 ಬನ್ನಿ ಅಂತ ಹೇಳಿದರು. ಸ್ವಲ್ಪ ಮನೇಲಿ ಒಂಚೂರು ಮಾತಾಡೋದೆಲ್ಲ ಮುಗಿಸ್ಕೊಂಡು ಈಗ ಪಿಕಪ್ ಹೋಗ್ತಾ ಇದ್ದೀನಿ. ಬರ್ರಿ, ಅಲ್ಲೇ ಕಸ್ಟಮರ್ ಕಾಯ್ತಾ ಇರಬೇಕು. ಬನ್ನಿ ಪಿಕಪ್ ಮಾಡೋಣ. ಎಲ್ಲಿಗೆ ಹೋಗ್ತಾ ಇದ್ದೀನಿ ಅಂತಂದರೆ, ಈಗ ಓಪನ್ ಆಗಿದೆಯಲ್ಲ ಕೊಟ್ಟಿಯೂರು ದೇವಸ್ಥಾನ, ಕೊಟ್ಟಿಯೂರಿಗೆ ಬುಕ್ಕಿಂಗ್ ಆಗೈತೆ. ಇದೇ ಗೈಸ್, ಇದೆ ಫಸ್ಟ್ನೇ ಬುಕ್ಕಿಂಗು. ಹೋದ ವರ್ಷ ಯಾವುದೂ ಆಗಿಲ್ಲ, ಈ ವರ್ಷ ಬಂದಿರೋದಿದೆ ಫಸ್ಟ್ನೇ ಬುಕ್ಕಿಂಗು ಕೊಟ್ಟಿಯೂರಿಗೆ. ಬನ್ನಿ ಗೈಸ್, ಹೋಗಿ ಕೊಟ್ಟಿಯೂರು ದರ್ಶನ ಮಾಡಿಸ್ಕೊಂಡು ಬರೋಣ. ಬನ್ನಿ ಹೋಗೋಣ, ಪಿಕಪ್ ಹೋಗೋಣ ಫಸ್ಟು. ಲೆಟ್ಸ್ ಗೋ ಗೈಸ್. ಫೈನಲಿ ಪಿಕಪ್ ಮಾಡಿಕೊಂಡು ಡೀಸೆಲ್ ಹಾಕ್ಸ್ತಾ ಇದ್ದೀನಿ. ಇವ್ರು ನೋಡ್ರಿ, ಯಾರು ಬುಕ್ ಮಾಡಿರೋದು? ನೀವೇ ತಾನೆ? ಇವರೇ ಬುಕ್ ಮಾಡಿರೋದು. ನನಗೆ ಯಾರು ಬುಕ್ ಮಾಡೋರು ತಾನೇ ಗೊತ್ತಿಲ್ಲ, ಒಟ್ಟಿನಲ್ಲಿ ಚೆನ್ನಾಗಿ ಮಾತಾಡಿಸ್ತವ್ರೆ. ಇವರೇ ನಮ್ಮ ಗಾಡಿನ ಬುಕ್ ಮಾಡಿರೋದು. ಮತ್ತು ಇವರೊಬ್ರು. ಫೈನಲಿ ಡೀಸೆಲ್ ಹಾಕ್ಸ್ತಾ ಇದ್ದೀವಿ. ಡೀಸೆಲ್ ಹಾಕ್ಸ್ಕೊಂಡು ನಾನ್ ಸ್ಟಾಪ್ ಹೋಗ್ಬೇಕು. ಇವಾಗ ಸ್ಟಾರ್ಟ್ ಮಾಡಿರೋದು ಅಣ್ಣ. ಸ್ಟಾರ್ಟಿಂಗ್ ಅಂದರೆ 10 ಡೇಸ್ ಆಯಿತು. 10 ಡೇಸಿಂದ ಡೈಲಿ ಮಾಡ್ತಾ ಇದ್ದೀನಿ. ಹಾಂ ಗೈಸ್, ಫುಲ್ ಟ್ಯಾಂಕ್ ಡೀಸೆಲ್ ಆಗ್ತೈತೆ ನೋಡ್ರಿ. ತುಂಬ ಐತೆ ಫುಲ್ ಟ್ಯಾಂಕ್ ಆದರೆ ಮಿನಿಮಮ್ ಒಂದು 5,000-5,500 ಹಿಡಿತದೆ ನನ್ನ ಪ್ರಕಾರ. ಗೈಸ್ ಇಲ್ಲಿ ನೋಡ್ರಿ, ಘಾಟ್ ಸೆಕ್ಷನಲ್ಲಿ ಫುಲ್ ಜಾಮ್ ಆಗೈತೆ. ಇದು ಕೊಟ್ಟಿಯೂರಿಗೆ ಇನ್ನೊಂದು 55 ಕಿಲೋಮೀಟ್ರ್ ಆಗುತ್ತೆ. ಇಲ್ಲಿಂದ ಫುಲ್ ಸ್ವಲ್ಪ ಘಾಟ್ ಸೆಕ್ಷನ್ ಐತೆ. ಕೇರಳ ಎಂಟ್ರಿಗೆ ಘಾಟ್ ಸೆಕ್ಷನ್ ಇರೋದು ನೋಡ್ರಿ. ಆಲ್ರೆಡಿ ಫುಲ್ ಜಾಮ್ ಆಗೈತೆ, ಸಿಕ್ಕಾಪಟ್ಟೆ ಗಾಡಿಗಳು ಬರ್ತಿದ್ದಾವೆ. ಫುಲ್ ಟ್ರಾಫಿಕ್ ಆಗೈತೆ. ಇನ್ನು ಮುಂದೆ ಎಷ್ಟು ದೂರ ಆಗೈತೋ ಏನಾಗೈತೋ ಗೊತ್ತಿಲ್ಲ. ನೋಡಂದಿರಿ, ಹೇಳ್ತೀನಿ ಗೈಸ್. ನೋಡ್ರಿ, ಅಭಿಯಾನ ಸಿಕ್ಕವ್ರೆ ತುಂಬ ದಿನ ಆದಮೇಲೆ. ಹಾಂ, ಎಷ್ಟು ದಿವಸ ಆಗಿದ್ದಣ್ಣ ಇವ್ರದ್ದು ಬರ್ತಡೇಗೆ? ಯಾರು ಬರ್ತಡೇ ಸಿಕ್ಕಿದ್ದು? 2-3 ತಿಂಗಳು ಆಯ್ತೆ. ಯಾರು ಬರ್ತಡೇಗೆ ಹೇಳು? ಅಕ್ಷಯ್ ಬ್ರೋ ಬರ್ತಡೇಗೆ. ಗೈಸ್ ನೋಡ್ರಿ, ಇವರು ಈ ಗಾಡಿ ತಂದವ್ರೆ. ನಾವು ನಮ್ಮ ಗಾಡಿ ಇಲ್ಲೇ ಪಕ್ಕದಲ್ಲಿ ನಿಲ್ಸ್ಕೊಂಡು. ಇವ್ರು ಬಿಟ್ಟಿದ್ದ ಟೈಮೇ ಬೇರೆ, ನಾನು ಬಿಟ್ಟಿದ್ದ ಟೈಮೇ ಬೇರೆ. ಆದ್ರೆ ನಾನು ಇವ್ರ ಸಮಯಕ್ಕೆ ಬಂದ್ಬಿಟ್ಟಿದ್ದೀನಿ. 1 ಅವರ್ ನಿಂತ್ಕೋಬೇಕಾಯ್ತು. ನಾನು ಜಾಮಲ್ಲಿ ನಿಂತ್ಕೊಂಡೇ ಬಂದಿದ್ದು. ಗೈಸ್, ಜಾಮ್ ಆಗೈತೆ ಅಂದ್ಬಿಟ್ಟು ನಿಂತಿದ್ದು 3/4 ಗಂಟೆ ನಿಂತಿದ್ದೀವಲ್ಲ. ನೀನು 1 ಅವರ್ ನಿಂತಿದ್ದಣ್ಣ? ಎಂಥದ್ದು ಇಲ್ಲ, 1 ಅವರ್. ನಾನು 3/4 ಗಂಟೆ ನಿಂತಿದ್ದೆ. ಜಾಮ್ ಕ್ಲಿಯರ್ ಆಯಿತು, ಬಂದೆ. ನಾನು ನಿಧಾನ ಬರ್ತಾನೆ ಇದ್ದೀನಿ. ನೀವು ಅಣ್ಣ ಬರ್ತಿದ್ದೀನಿ ಅನ್ಕೊಂಡು ಕರೆಕ್ಟ್ ಎಲ್ಲಿ ಯಾವಾಗ? ಹೌದಾ? ನೀನು ಲೊಕೇಶನ್ ಕಳಿಸಿ ಎಷ್ಟೊತ್ತಾಯ್ತು? ನಾನು ಹೆಂಗೆ ಗೊತ್ತಾಗಿದ್ದು? ಆ ಅಣ್ಣ ಜೊತೆಲಿ ಬರ್ತಿದ್ನಲ್ಲ, ಅವ್ನು ಬರ್ತಾನೆ ಅಂತ ನಿಧಾನ ಮಾಡಿದೆ ನಾನು. ಇಲ್ಲಾಂದರೆ ಎಷ್ಟೊತ್ತಿಗೆ ಯಾವಾಗೋ ಬರ್ತಿದ್ದೆ ನಿನ್ನ ಹತ್ರಕ್ಕೆ. ನಾನು ಆ ಮೈಸೂರು ರೋಡ್ ಹೊಡೆಯೋಕ್ಕೇನು ಹೊಸಿದಾ? ಏನು 70-80 ಹಿಡ್ಕೊ ಬರ್ತಿದ್ದೀನಿ ನಾನು. ಒಂದೇ ಪಟ್ಟಿ ಹತ್ರ ಹಾಕಿದ್ದು, ಎಲ್ಲೂ ಹಾಕಿಲ್ಲ. ನಾನು ಅಷ್ಟೇ ರಾಮನಗರದಲ್ಲಿ ಹಾಕಿದ್ದು. ಗೈಸ್ ಬನ್ನಿ, ಇವಾಗ ಎಲ್ಲರನ್ನೂ ಬಿಟ್ಟಿದ್ದಾಯ್ತು. ನಮ್ಮವ್ರು ಇನ್ನೂ ಇಲ್ಲೇ ಅವರೇ. ಬಂದಿಲ್ಲ ಕ್ಯಾಪ್ಟನ್ ಅರ್ಜುನ ಬರ್ತದೆ. ಹಾಂ, ಇವ್ರ ಗಾಡಿ ಇನ್ನೂ ಬಂದಿಲ್ಲ. ಇವ್ರ ಗಾಡಿನೂ ಬರ್ತೈತೆ. ನಮ್ಮವರೆಲ್ಲ ನೋಡ್ರಿ ಇಲ್ಲೇ ರೆಡಿ ಆಗೋರು ಇನ್ನೂ. ಈಗ ಹೋಗ್ಬಿಟ್ಟು ಸ್ನಾನ ಮಾಡ್ಕೊಂಡು ದರ್ಶನ ಮಾಡ್ಕೊ ಬರಲಿ. ನಾವು ಅಲ್ಲಿ ಗಂಟ ನಿಮ್ಮದೇ ನಿದ್ದೆ ಮಾಡೋಣ. ಏನಣ್ಣ, ಮಲ್ಕೊಬಿಡು 2 ಅವರು. ಗೈಸ್ ಬನ್ನಿ, ಹೋಗಿ ಗೈಸ್ ಇಲ್ಲಿ ನೋಡ್ರಿ, ಕೊಟ್ಟಿಯೂರಲ್ಲಿ ಎಷ್ಟು ಜನ ಇದ್ದಾರೆ ಅಂದರೆ ನೋಡ್ರಿ. ಬ್ರಿಡ್ಜ್ ಮೇಲೆ ನಿಂತಿದ್ದಾರೆ ಗೊತ್ತಾ, ಸಿಕ್ಕಾಬಿಟ್ಟೆ ಜನ ಇದ್ದಾರಂತೆ. ನಮ್ಮ ಕಸ್ಟಮರ್ ಒಬ್ಬರು ನಿಂತು ಸಾಕಾಗಿ ಕಷ್ಟ ಮಾಡೋದು ಲೇಟ್ ಆಗುತ್ತೆ ಅಂದ್ಬಿಟ್ಟು ಮತ್ತೆ ಬಂದು ಗಾಡೀಲಿ ಕೂತವ್ರು ಒಬ್ಬರು ಮಾತ್ರ. ಇನ್ನು ಮಿಕ್ತರು ಏನು ನಿಂತವ್ರೆ. ಆದರೂ ಸಿಕ್ಕಾಬಿಟ್ಟೆ ರಶ್ ಐತೆ ಗೈಸ್ ಇಲ್ಲಿ ಕೊಟ್ಟಿಯೂರಲ್ಲಿ. ಬರೋರೆಲ್ಲ ನೋಡ್ಕೊಬರ್ರಿ, ಫುಲ್ ರಶ್ ಐತೆ ಗೈಸ್. ಸ್ನಾನ ಮಾಡೋದು ನೋಡ್ರಿ, ಇಲ್ಲೇ ಮಾಡೋದಲ್ಲ ಗೈಸ್. ನೋಡ್ರಿ, ಫುಲ್ ಆಗ್ಬಿಟ್ಟೈತೆ ಪಾರ್ಕಿಂಗು. ಇನ್ನು ಹಿಂದೆ ಎಲ್ಲ ಐತೆ, ಸಿಕ್ಕಾಬಿಟ್ಟೆ ಫುಲ್ ಆಗೈತೆ ಪಾರ್ಕಿಂಗ್. ಮಾತ್ರ ಫುಲ್ ಆಗೈತೆ ನೋಡಿರಿ. ಇದೆಲ್ಲ ದೊಡ್ಡ ಪಾರ್ಕಿಂಗು.
ಎಷ್ಟೊಂದು ಪಾರ್ಕಿಂಗ್ ಇದಾವೆ ಗೈಸ್ ಇಲ್ಲೂ ಸೇಮು ಶಬರಿಮಲೆಯಲ್ಲಿ ಯಾವ ಥರ ಮಾಡ್ತಾರೋ ಇಲ್ಲೂ ಅದೇ ಥರ ಮಾಡಿಬಿಟ್ಟವ್ರೆ. ನನಗೆ ಶಬರಿಮಲೆಗೆ ಬಂದಂಗೆ ಫೀಲ್ ಆಗ್ತಾಯಿದೆ ಇಲ್ಲಿ. ನೋಡಿರಿ ಇಲ್ಲಿ ಎಷ್ಟು ಗಾಡಿ ಇದ್ದಾವೆ, ಇಲ್ಲಿ ಲೈನಲ್ಲೂ ಸಿಕ್ಕಾಪಟ್ಟೆ ಗಾಡಿಗಳಿದ್ದಾವೆ. ನಮ್ಮ ಗಾಡಿ ನೋಡ್ರಿ ಇಲ್ಲೇ ನಿಂತೈತೆ. ಅವರು ಅಭಿಯಾನ ಅಂತ ಬಂದ್ರಲ್ಲ ಅವರು ಅಲ್ಲೇ ನಿಲ್ಸವ್ರೆ. ಇನ್ನೊಂದು ಗೈಸ್ ನಮ್ಮ ಕುಳ್ಳ ಬೇರೆ ಬರ್ತಾವನೆ ರೀ, ಅವನು ಬಸ್ ಬೇರೆ ತಗೊಬಂದ್ಬಿಟ್ಟವನೆ, ಅವನು ಬರ್ತಾವನೆ, ತೋರಿಸ್ತೀನಿ ರೀ ಬಂದಮೇಲೆ. ಗೈಸ್ ನೋಡ್ರಿ ಕುಳ್ಳ ಬಂದವನೇ. ಈಗ ನೋಡ್ರಿ ಟಿ ಟಿ ಬಿದ್ಬಿಟ್ಟು ಬಸ್ ಹತ್ಬಿಟ್ಟವನ ಅಣ್ಣ. ಈಗ ಇದೇ ಬಸ್ ಓಡಿಸ್ತಾ ಇರೋದು. ಅವಾಗ ಹಿಂಗೆ ಅನ್ನಿಸ್ತೈತೆ ಒಂದು ಅರ್ಧ ಗಂಟೆ ಮಲ್ಕೊಂಡ್ಬಿಡ್ತೀನಿ ಗಾಡಿ. ಲೈ ಬ್ಯಾಕ್ ಕ್ಯಾಮ್ರಾ ಮಾಡಲಿ. ಲೇ ನಾನು ಬರೋದು ಬೇಡ, ನಾವು ಬಸ್ ಹಿಡಿಕೆ ಉಪ್ಪಿಟ್ಟ ಅಂಕಲು ಹಾಯ್ ಮಾಡ್ರಿ. ಹಾಯ್ ಗಾಯ್ಸ್ ಅನ್ರಿ, ಹಾಯ್ ಗಾಯ್ಸ್ ಅನ್ರಿ. ಅನ್ರಿ ರೀ ಅಲ್ಲೋ ಅಂಕಲು ಅನ್ರಿ. ಹಾಯ್ ಚೇತು, ಹಾಯ್ ಗಾಯ್ಸ್. ನಿಮ್ನ ಯೂಟ್ಯೂಬಿಗೆ ಹಾಕ್ತಾನೆ, ಯೂಟ್ಯೂಬಲ್ಲಿ. ಯೂಟ್ಯೂಬಲ್ಲಿ ನೀವೇ ನೋಡಿ, ಯೂಟ್ಯೂಬಲ್ಲಿ ಬಿಸಿ ಬಿಸಿ ಉಪ್ಪಿಟ್ಟು ಮಾಡ್ತಿದೀವಿ, ಬನ್ನಿ ಉಪ್ಪಿಟ್ಟು ತಿನ್ನಿ. ನೀವು ಸುಮ್ಮನೆ ಅಳ್ಳಾಡಿಸ್ತಿದ್ದೀನಿ ಅಷ್ಟೇ, ಮಾಡ್ತಿಲ್ಲ ಅಣ್ಣ, ಸುಮ್ಮನೆ ಅಳ್ಳಾಡಿಸ್ತಾ ಇದೀನಿ. ಗೈಸ್ ಉಪ್ಪಿಟ್ಟಿಗೆ ರೆಡಿ ಆಗ್ತೈತೆ, ತವೆಲ್ಲ ಒದ್ದಿದಾಯ್ತು ನೋಡ್ರಿ. ಅಣ್ಣ ಮೆಣಸಿನ್ಕಾಯಿ ಸೀಲ್ತವ್ರೆ, ಇವನು ತಿನ್ನಕ್ಕೆ ಕಾಯ್ತವನೆ, ಇವರೊಬ್ರು ಕಾಯ್ತವ್ರೆ. ಬೆಳಗ್ಗೆ ಬಂದು ರೈಸ್ ಒಗ್ಗರಣೆ ಹಾಕಿದಾಯ್ತು, ಈರುಳ್ಳಿ ಮೆಣಸಿನ್ಕಾಯಿ ಎಲ್ಲ ಹಾಕಿ ಅಲ್ಲಾಡಿಸ್ತಾ ಇದ್ದೀವಿ. ಕಾಯ್ತವನೆ ಯಾವಾಗ ರೆಡಿ ಆಗುತ್ತೆ ಅಂದ್ಬಿಟ್ಟು ತಿನ್ನಕ್ಕೆ ಕಾಯ್ತವ್ರು. ನಾನು ರಾತ್ರಿ ಎಲ್ಲ ತಿಂದಿಲ್ಲ, ನಾನು ನೈಟೆಲ್ಲ ಊಟ ಮಾಡಿಲ್ಲ, ನಾನು ತಿನ್ನಕ್ಕೆ ಕಾಯ್ತಾ ಇದ್ದೀನಿ. ಹೊಟ್ಟೆ ಸಿಕ್ಕಾಪಟ್ಟೆ. ಬೆಳಗ್ಗೆ ತಿಂದಿದ್ಲೇ. ಹಾಂ, ಇಲ್ಲಿ ಗಂಟ ತಿಂದಿಲ್ವಾ? ನಿಮ್ಮ ಕಸ್ಟಮರ್ ಏನು ಕೊಡ್ಸಿಲ್ವಾ? ನೈಟ್ ನಿದ್ದೆ ಬರ್ತೈತೆ ಅಂತ ಏನು ತಿಂದಿಲ್ಲ ನಾನು, ಗಾಡಿ ಓಡ್ಸೋಕ್ಕಾಗಲ್ಲ ಅಂತ. ಅರ ಬೇರೆ ಒಬ್ಬನೇ ಜೊತೆಗೆ ಒಬ್ಬ ನಿಂತಿದ್ರೆ ತಲೆ ಕೆಡ್ಸ್ಕೊತಿದ್ದಿಲ್ಲ. ಇದು ನೋಡ್ರಿ ನಿಂಬೆಣ್ಣಷ್ಟೇ ಹುಳಿ ಐತಿದು. ಏನಂತಾರಣ ಇದಕ್ಕೆ? ಲೆಮನ್ ಸಾಲ್ಟ್ ಅಂತ. ಇದನ್ನ ಹಾಕಬಿಡ್ರಿ, ಒಳ್ಳೆ ಹುಳಿ ಐತೆ, ಅಡುಗೆಗೆ ಒಳ್ಳೆ ಟೇಸ್ಟ್ ಬರುತ್ತೆ. ನೋಡ್ರಿ ಫೈನಲಿ ರೆಡಿ ಆಗ್ತೈತೆ ಉಪ್ಪಿಟ್ಟು. ಅಣ್ಣ ನಿನ್ನೆ ಅಣ್ಣ ಫೇಮಸ್ ಮಾಡೋದು, ನೀನ್ ಹೈಲೈಟ್ ಐತೆ ಅಣ್ಣ, ನೀನೇ ಅಣ್ಣ. ಅಣ್ಣ ಇವ್ರು ನೋಡ್ರಿ ಕೊಳ್ಳೇಗಾಲದವರು, ಕುಕ್ಕು ಇಲ್ಲಿ ಕೊಳ್ಳೇಗಾಲದ ಕಡೆ ಎಲ್ಲಾದ್ರೂ ಸರಿ ಅಡಿಗೆಗೆ ಬರ್ತಾರೆ. ಕೊಳ್ಳೇಗಾಲ ಬೆಂಗಳೂರು ಅಡಿಗೆ ಮಾಡ್ಕೊಡ್ತಾರೆ ಎಲ್ಗಾರು ಸರಿ. ಕೈಗೆಲ್ಲ ಆರಿಸ್ಕೊಂಡು ಬೊಬ್ಬೆ ಬರ್ಸ್ಕೊಂಡವ್ರೆ, ಕಷ್ಟ ಬಿದ್ದು ಕೆಲಸ ಮಾಡ್ತಾರೆ, ಒಳ್ಳೆ ಟೇಸ್ಟ್ ಒಳ್ಳೆ ಅಡಿಗೆ ಮಾಡ್ಕೊಡ್ತಾರೆ. ನಿಮ್ ಕಾಂಟ್ಯಾಕ್ಟ್ ನಂಬರ್ ಹೇಳಿ ಬಸ್. ಹಿಂಗೆ ನೋಡ್ರಿ ಚೊಂಬಿಲ್ಲ, ಬಕೆಟಲ್ಲೇ ನೀರು ಕುಡಿತವ್ರೆ. ಅಂಕಲ್ಲು ಕಾಯ್ತಾವ್ರೆ ಉಪ್ಪಿಟ್ಟು ತಿನ್ನಕ್ಕೆ. ನಿಮ್ಮ ಮುಖದಲ್ಲಿ ಏನೋ ಒಂಥರ ತೇಜಸ್ ಕಾಣಿಸ್ತಾ ಇದೆ ನನಗೆ, ಮಸ್ತ್ ಇದೆ. ಕಾಮಿಡಿ ಎಲ್ಲ ಸೀರಿಯಸ್ ಆಗಿ ಹೇಳ್ತಾ ಇದ್ದೀನಿ ಗೈಸ್. ಇವಣ್ಣ ಮಾಡಿದ್ರು ಉಪ್ಪಿಟ್ಟು, ಚೆನ್ನಾಗಿತ್ತು ಟೇಸ್ಟ್. ನಾವೆಲ್ಲ ಹೊಟ್ಟೆ ತುಂಬ ತಿಂದು ಎಲ್ಲ ಮುಗಿಸ್ಕೊಂಡು ಹೋಗ್ತಾ ಇದ್ದೀವಿ. ಗೈಸ್ ನೋಡ್ರಿ ಈಗ ಕಣ್ಣೂರು ಬೀಚಲ್ಲಿ ಇದೀವಿ ನಾವು. ನೋಡ್ಬೋದು ಫುಲ್ಲು ಮಳೆ ಬರ್ತೈತೆ, ಯಾರನ್ನೂ ಆಟ ಆಡೋಕ್ಕೂ ಬಿಡ್ತಿಲ್ಲ, ಎಲ್ಲ ಹೋಗಿ ಬಿದ್ದು ಒದಾಡ್ತವ್ರೆ ನೀರಲ್ಲಿ. ನಮ್ಮ ಕಸ್ಟಮರೆಲ್ಲ ಯಾರು ಆಟ ಆಡ್ತಿಲ್ಲ, ಎಲ್ಲ ಟೀ ಕುಡಿತವ್ರೆ. ನೋಡ್ರಿ ಗಾಡಿ ಆಪರೇಷನ್ದಲ್ಲಿ ನಿಲ್ಸಿದ್ದೀನಿ. ಇನ್ನೊಬ್ರು ನೋಡ್ರಿ ಅಲ್ಲಿ ಇನ್ನೊಂದು ಗಾಡಿ ಐತೆ, ಅವರು ನಮ್ಮವರಯ್ಯ. ನೋಡ್ರಿ ಅವ್ರಿಗೂ ನಾನೇ ಬುಕಿಂಗ್ ಕೊಟ್ಟಿರೋದು. ನೋಡ್ರಿ ಜಾಗನೇ ಇಲ್ಲ.